ನಮಸ್ಕಾರ. ಏಷ್ಯಾದ ರಾಜಕೀಯ ಭೂಪಟದಲ್ಲಿ ಒಂದು ಹೊಸ ಶಕ್ತಿ ಕೇಂದ್ರ ತುಂಬಾನೇ ವೇಗವಾಗಿ ಮೇಲೆ ಬರ್ತಾ ಇದೆ. ಇದು ಬಂಗಾಳಕೊಲ್ಲಿಯ ಭವಿಷ್ಯವನ್ನೇ ಬದಲಿಸೋ ತಾಕತ್ತು ಹೊಂದಿದೆ. ಅದೇ ಬಿಮ್‌ಸ್ಟೆಕ್. ಹಾಗಿದ್ರೆ ಬನ್ನಿ, ಅದರ ನಿಜವಾದ ಶಕ್ತಿ ಏನು, ಅದರ ಪ್ರಾಮುಖ್ಯತೆ ಏನು ಅಂತ ಇವತ್ತು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ. ಏಷ್ಯಾದ ಎರಡು ಪ್ರಮುಖ ಪ್ರದೇಶಗಳು ಅಂದ್ರೆ ನಮ್ಮ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ, ಇವೆರಡೂ ತುಂಬಾನೇ ಚಟುವಟಿಕೆಯಿಂದ ಕೂಡಿದವೆ. ಆದ್ರೆ ಇವೆರಡನ್ನೂ ಜೋಡ್ಸೋ ಆ ಸೇತುವೆ ಯಾವುದು? ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕರೆ ಈ ಇಡೀ ಭಾಗದ ಭವಿಷ್ಯದ ಬಾಗಿಲು ತೆರೆದ ಹಾಗೆ. ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಅದೇ ಬಿಮ್‌ಸ್ಟೆಕ್. ಇದರ ಪೂರ್ತಿ ಹೆಸರು ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಇಕನಾಮಿಕ್ ಕೋಆಪರೇಷನ್. ನೋಡಿ, ಈ ನಕ್ಷೆಯಲ್ಲಿ ಕಾಣಿಸ್ತಾ ಇರೋ ಹಾಗೆ ಇದು ಬಂಗಾಳಕೊಲ್ಲಿಯನ್ನ ಕೇವಲ ಒಂದು ಸಮುದ್ರವಾಗಿ ನೋಡೋದಿಲ್ಲ, ಬದಲಿಗೆ ಇದನ್ನೊಂದು ಅಭಿವೃದ್ಧಿ ಹೊಂದಿದ, ಎಲ್ಲರನ್ನೂ ಸಂಪರ್ಕಿಸೋ ಒಂದು ಸಮುದಾಯದ ಕೇಂದ್ರವಾಗಿ ಮಾಡೋ ದೊಡ್ಡ ಗುರಿಯನ್ನ ಇಟ್ಕೊಂಡಿದೆ. ಸರಿ, ಈ ಸಂಘಟನೆಯ ಶಕ್ತಿ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಕೆಲವು ಸಂಖ್ಯೆಗಳನ್ನ ನೋಡೋಣ. ಮೊದಲನೇದಾಗಿ ಇದ್ರಲ್ಲಿರೋ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 7. ಈ 7 ದೇಶಗಳು ಸೇರಿದ್ರೆ ಇಡೀ ಪ್ರಪಂಚದ ಸುಮಾರು 22% ಜನಸಂಖ್ಯೆ ಆಗುತ್ತೆ. ಅಂದ್ರೆ ಸುಮಾರು 1.77 ಬಿಲಿಯನ್ ಜನರು. ಇದು ಕೇವಲ ಒಂದು ನಂಬರ್ ಅಷ್ಟೇ ಅಲ್ಲ, ಇದು ಜಗತ್ತಿನ ಅತಿದೊಡ್ಡ ಮಾನವ ಸಂಪನ್ಮೂಲ ಕೇಂದ್ರಗಳಲ್ಲಿ ಒಂದು ಅನ್ನೋದನ್ನ ತೋರಿಸುತ್ತೆ. ಇನ್ನು ಆರ್ಥಿಕ ಶಕ್ತಿಯ ವಿಚಾರಕ್ಕೆ ಬಂದ್ರೆ ಈ ರಾಷ್ಟ್ರಗಳ ಒಟ್ಟು ಜಿಡಿಪಿ ಅಂದ್ರೆ ಒಟ್ಟು ಆರ್ಥಿಕತೆ $5.2 ಟ್ರಿಲಿಯನ್ ಹೆಚ್ಚು. ಇದು ಎಷ್ಟೊಂದು ದೇಶಗಳ ಆರ್ಥಿಕತೆಗಿಂತ ದೊಡ್ಡದು. ಈ ಒಂದು ಸಂಖ್ಯೆ ಸಾಕು ಈ ಗುಂಪಿನ ಜಾಗತಿಕ ಮಹತ್ವ ಏನು ಅಂತ ಹೇಳಕ್ಕೆ. ಓಕೆ, ಇಷ್ಟು ದೊಡ್ಡ ಸಂಘಟನೆಯ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ಅಂದ್ರೆ ನಾವಿವತ್ತು ಏನೇನ್ ನೋಡ್ತೀವಿ ಅಂದ್ರೆ, ಬಿಮ್‌ಸ್ಟೆಕ್ ಅಂದ್ರೆ ಏನು, ಅದರ ಸದಸ್ಯರು ಯಾರು, ಅದರ ರಚನೆ ಹೇಗಿದೆ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಪ್ರಮುಖ ಒಪ್ಪಂದಗಳು ಯಾವುವು ಮತ್ತು ಕೊನೆಯದಾಗಿ ಇದರ ಮಹತ್ವ ಎಷ್ಟಿದೆ ಅನ್ನೋದನ್ನ ವಿವರವಾಗಿ ನೋಡೋಣ. ಹಾಗಿದ್ರೆ ಬನ್ನಿ ಮೊದಲು ಬಿಮ್‌ಸ್ಟೆಕ್ ಹುಟ್ಟಿದ್ ಹೇಗೆ ಅಂತ ನೋಡೋಣ. ಒಂದು ಸಣ್ಣ ಪ್ರಯತ್ನವಾಗಿ ಶುರುವಾಗಿ ಇವತ್ತು ಈ ಪ್ರದೇಶದ ಒಂದು ಪ್ರಬಲ ಸಂಘಟನೆಯಾಗಿ ಬೆಳೆದು ನಿಂತಿರೋ ಅದರ ಪಯಣ ನಿಜಕ್ಕೂ ಕುತೂಹಲಕಾರಿ. ಎಲ್ಲವೂ ಶುರುವಾಗಿದ್ದು ಜೂನ್ 1997ರಲ್ಲಿ ಬ್ಯಾಂಕಾಕ್ ಘೋಷಣೆಯ ಮೂಲಕ. ಆಗ ಕೇವಲ 4 ದೇಶಗಳಿದ್ವೋ, ಹೆಸರು BISTEC ಅಂತ ಇತ್ತು. ಅದೇ ವರ್ಷ ಡಿಸೆಂಬರ್ನಲ್ಲಿ ಮಯನ್ಮಾರ್ ಸೇರ್ಕೊಂಡಾಗ ಹೆಸರು ಬಿಮ್‌ಸ್ಟೆಕ್ ಅಂತ ಬದಲಾಯಿತು. ಆಮೇಲೆ 2004ರಲ್ಲಿ ನೇಪಾಳ ಮತ್ತೆ ಭೂತಾನ್ ಕೂಡ ಪೂರ್ಣ ಸದಸ್ಯರಾದ ಮೇಲೆ ಮೊದಲ ಶೃಂಗಸಭೆಯಲ್ಲಿ ಇದಕ್ಕೆ ಅಧಿಕೃತವಾಗಿ ಬಿಮ್‌ಸ್ಟೆಕ್ ಅನ್ನೋ ಇವತ್ತಿನ ಹೆಸರನ್ನೇ ಇಡಲಾಯಿತು. ಈ ಬೆಳವಣಿಗೆ ಸಂಘಟನೆಯ ವ್ಯಾಪ್ತಿ ಹೇಗೆ ವಿಸ್ತರಿಸ್ತಾ ಹೋಯಿತು ಅನ್ನೋದನ್ನ ತೋರಿಸುತ್ತೆ. ಸರಿ, ಮುಂದೆ ಹೋಗೋಣ. ಬಿಮ್‌ಸ್ಟೆಕ್ನ ಸದಸ್ಯ ರಾಷ್ಟ್ರಗಳು ಯಾವುವು ಮತ್ತು ಈ ಸಂಘಟನೆಯ ಆಡಳಿತ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಈಗ ವಿವರವಾಗಿ ನೋಡೋಣ. ಇಲ್ಲಿ ನಾವು ಆ 7 ಸದಸ್ಯ ರಾಷ್ಟ್ರಗಳನ್ನು ನೋಡಬಹುದು. ಬಾಂಗ್ಲಾದೇಶ್, ಭೂತಾನ್, ಭಾರತ, ಮಯನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥೈಲೆಂಡ್. ಈ ಎಲ್ಲಾ ದೇಶಗಳ ಧ್ವಜಗಳು ಈ ಪ್ರದೇಶದ ವೈವಿಧ್ಯತೆ ಮತ್ತು ಒಗ್ಗಟ್ಟಿನ ಸಂಕೇತ. ಈ ಪಟ್ಟಿ ಸದಸ್ಯ ರಾಷ್ಟ್ರಗಳು ಮತ್ತು ಅವುಗಳ ಪ್ರಸ್ತುತ ನಾಯಕರನ್ನ ತೋರಿಸುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರೋರಿಗೆ ಈ ಮಾಹಿತಿ ತುಂಬಾನೇ ಮುಖ್ಯ. ಯಾರು ಯಾವ ದೇಶದ ಮುಖ್ಯಸ್ಥರು ಅನ್ನೋದು ಪ್ರಚಲಿತ ವಿದ್ಯಮಾನಗಳ ದೃಷ್ಟಿಯಿಂದ ತಿಳಿದುಕೊಳ್ಳಬೇಕಾದ ವಿಷಯ. ಬಿಮ್‌ಸ್ಟೆಕ್ನ ಆಡಳಿತ ಹೇಗೆ ನಡೆಯುತ್ತೆ ಅನ್ನೋದು ಇಲ್ಲಿದೆ. ಇದರ ಮುಖ್ಯ ಕಚೇರಿ ಅಂದ್ರೆ ಪರ್ಮನೆಂಟ್ ಸೆಕ್ರೆಟೇರಿಯೇಟ್ ಬಾಂಗ್ಲಾದೇಶದ ಢಾಕಾದಲ್ಲಿದೆ. ಇದರ ಅಧ್ಯಕ್ಷ ಸ್ಥಾನ ಪ್ರತಿ ವರ್ಷ ಇಂಗ್ಲಿಷ್ ಅಕ್ಷರಮಾಲೆಯ ಪ್ರಕಾರ ದೇಶದಿಂದ ದೇಶಕ್ಕೆ ಬದಲಾಗುತ್ತೆ. ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ನಮ್ಮ ಭಾರತದವರೇ, ಇಂದ್ರಮಣಿ ಪಾಂಡೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಎಲ್ಲರೂ ಒಪ್ಪಿಗೆ ಬೇಕು. ಇದು ಇದರ ಸಹಕಾರಿ ಮನೋಭಾವಕ್ಕೆ ದೊಡ್ಡ ಸಾಕ್ಷಿ. ಈಗ ಬಿಮ್‌ಸ್ಟೆಕ್ನ ಉದ್ದೇಶಗಳ ಬಗ್ಗೆ ಮಾತಾಡೋಣ. ಯಾವುದೇ ಒಂದು ಸಂಘಟನೆ ಯಶಸ್ವಿ ಆಗ್ಬೇಕು ಅಂದ್ರೆ ಅದರ ಗುರಿಗಳು ತುಂಬಾನೇ ಸ್ಪಷ್ಟವಾಗಿರ್ಬೇಕು ಅಲ್ವಾ? ಹಾಗಿದ್ರೆ ಬಿಮ್‌ಸ್ಟೆಕ್ನ ಗುರಿಗಳೇನು? ಇದು ಬಿಮ್‌ಸ್ಟೆಕ್ ಪಾಲಿಗೆ ಒಂದು ದೊಡ್ಡ ಮೈಲಿಗಲ್ಲು. ಮೊದಲು ಈ ಸಂಸ್ಥೆ 14 ಬೇರೆ ಬೇರೆ ವಲಯಗಳ ಮೇಲೆ ಕೆಲಸ ಮಾಡ್ತಾ ಇತ್ತು. ಇದರಿಂದ ಫೋಕಸ್ ಸ್ವಲ್ಪ ಚದರಿ ಹೋಗ್ತಿತ್ತು. ಅದಕ್ಕೆ 2022ರಲ್ಲಿ ಒಂದು ದೊಡ್ಡ ಸುಧಾರಣೆ ತಂದ್ರು. ಈ 14 ವಲಯಗಳನ್ನ ಕೇವಲ 7 ಪ್ರಮುಖ ಸ್ತಂಭಗಳಾಗಿ ವಿಂಗಡಿಸಿದ್ರು. ಇದರಿಂದ ವ್ಯಾಪಾರ, ಭದ್ರತೆ, ಸಂಪರ್ಕದಂಥ ಮುಖ್ಯ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸಿ ಕೆಲಸ ಮಾಡಕ್ಕೆ ಸಾಧ್ಯವಾಗಿದೆ. ಈ ಹೊಸ ವ್ಯವಸ್ಥೆಯ ಇನ್ನೊಂದು ವಿಶೇಷತೆ ಏನ್ ಗೊತ್ತಾ? ಪ್ರತಿ ವಲಯಕ್ಕೂ ಒಂದು ಸದಸ್ಯ ರಾಷ್ಟ್ರವನ್ನ ಲೀಡ್ ಕಂಟ್ರಿ ಅಂತ ನೇಮಿಸಲಾಗಿದೆ. ಉದಾಹರಣೆಗೆ ಭದ್ರತೆ ಮತ್ತು ಇಂಧನ ವಿಭಾಗದ ಜವಾಬ್ದಾರಿಯನ್ನ ಭಾರತ ತಗೊಂಡಿದೆ, ಹಾಗೆ ಸಂಪರ್ಕ ವಿಭಾಗವನ್ನ ಥೈಲ್ಯಾಂಡ್ ನೋಡ್ಕೊಳ್ಳುತ್ತೆ. ಇದರಿಂದ ಜವಾಬ್ದಾರಿ ಹಂಚಿಕೆಯಾಗಿ ಕೆಲಸಗಳು ಬೇಗವಾಗಿ ನಡೆಯಕ್ಕೆ ಸಹಾಯ ಆಗತ್ತೆ.
ಸರಿ, ಇಷ್ಟೊತ್ತು ನಾವು ಇದರ ರಚನೆ, ಗುರಿಗಳ ಬಗ್ಗೆ ಮಾತಾಡಿದ್ವಿ. ಈಗ ನಿಜವಾಗಿಯೂ ಆನ್ ಗ್ರೌಂಡ್ ಏನ್ ಕೆಲ್ಸ ನಡೀತಿದೆ ಅನ್ನೋದ್ರ ಕಡೆಗೆ ಗಮನ ಕೊಡೋಣ. ಒಪ್ಪಂದಗಳು ಮತ್ತು ಯೋಜನೆಗಳ ಮೂಲಕ ಈ ಸಂಘಟನೆ ಹೇಗೆ ತನ್ನ ಗುರಿಗಳನ್ನ ಸಾಧಿಸ್ತಿದೆ ಅಂತ ನೋಡೋಣ. ಬಿಮ್ಸ್ಟೆಕ್ನ ಕೆಲಸಗಳು ಕೇವಲ ಮಾತಲ್ಲಿಲ್ಲ, ಕೃತಿಯಲ್ಲೂ ಇವೆ. ಮುಕ್ತ ವ್ಯಾಪಾರ ಪ್ರದೇಶಕ್ಕಾಗಿ ಮಾತುಕತೆಗಳು ನಡೀತಾ ಇವೆ. ಕಡಿಮೆ ಖರ್ಚಿನಲ್ಲಿ ವ್ಯಾಪಾರ ಮಾಡೋಕೆ ಕರಾವಳಿ ಹಡಗು ಸಾರಿಗೆ ಒಪ್ಪಂದ ಸಿದ್ಧವಾಗುತ್ತಿದೆ. ಇಂಧನ ಭದ್ರತೆಗಾಗಿ ಪವರ್ ಗ್ರಿಡ್ಗಳನ್ನು ಜೋಡಿಸೋ ದೊಡ್ಡ ಯೋಜನೆಗಳಿವೆ. ಅಷ್ಟೇ ಅಲ್ಲ, MILX-18 ಮಂತಹ ಜಂಟಿ ಮಿಲಿಟರಿ ಸಮರಾಭ್ಯಾಸಗಳು ಕೂಡ ಸಹಕಾರವನ್ನ ಇನ್ನಷ್ಟು ಬಲಪಡಿಸ್ತಿವೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಂತಹ ದೊಡ್ಡ ಸಂಸ್ಥೆಗಳು ಇದಕ್ಕೆ ಕೈಜೋಡಿಸಿವೆ. ಭದ್ರತಾ ಸಹಕಾರಕ್ಕೆ MILX-18 ಒಂದು ಪರ್ಫೆಕ್ಟ್ ಉದಾಹರಣೆ. ಇದು ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊಟ್ಟಮೊದಲ ಜಂಟಿ ಮಿಲಿಟರಿ ವ್ಯಾಯಾಮ. ಭಯೋತ್ಪಾದನೆಯಂತಹ ಸಾಮಾನ್ಯ ಶತ್ರುಗಳನ್ನ ಎದುರಿಸೋಕೆ ಸದಸ್ಯ ರಾಷ್ಟ್ರಗಳು ಹೇಗೆ ಒಟ್ಟಾಗಿ ಕೆಲಸ ಮಾಡಬಲ್ಲವು ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸಿಕೊಟ್ಟಿದೆ. ಈಗ ಕೊನೆಯದಾಗಿ ಬಿಮ್ಸ್ಟೆಕ್ನ ಉನ್ನತ ಮಟ್ಟದ ಸಭೆಗಳು ಅಂದ್ರೆ ಸಮಿಟ್ಗಳು ಮತ್ತು ಈ ಪ್ರದೇಶದಲ್ಲಿ ಅದರ ಪ್ರಾಮುಖ್ಯತೆ ಹೇಗೆ ದಿನೇ ದಿನೇ ಹೆಚ್ಚಾಗ್ತಿದೆ ಅನ್ನೋದನ್ನ ನೋಡೋಣ. 2004ರಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದ ಮೊದಲ ಸಮ್ಮಿಟ್ನಿಂದ ಹಿಡಿದು 2025ರಲ್ಲಿ ಬ್ಯಾಂಕಾಕ್ನಲ್ಲಿ ನಡೆಯಲಿರೋ 6ನೇ ಸಮ್ಮಿಟ್ವರೆಗೆ ಈ ಸಭೆಗಳು ಸಂಘಟನೆಯ ಮುಂದಿನ ದಾರಿಯನ್ನ ನಿರ್ಧರಿಸುವಲ್ಲಿ ತುಂಬಾನೇ ದೊಡ್ಡ ಪಾತ್ರ ವಹಿಸಿವೆ. ನಿಯಮಿತವಾಗಿ ನಾಯಕರು ಭೇಟಿಯಾಗಿ ಚರ್ಚಿಸೋದು ಸದಸ್ಯ ರಾಷ್ಟ್ರಗಳ ನಡುವಿನ ಬದ್ಧತೆಯನ್ನ ತೋರಿಸುತ್ತೆ. ಈ ಸಂಘಟನೆ ಅಂದ್ರೆ ಬರೀ ವ್ಯಾಪಾರ, ರಾಜಕೀಯ, ಆರ್ಥಿಕತೆ ಅಷ್ಟೇ ಅಲ್ಲ. 7 ರಾಷ್ಟ್ರಗಳು, ಒಂದು ರಾಗ, ಈ ಒಂದು ಮಾತು ಅದರ ಸಾಂಸ್ಕೃತಿಕ ಆಯಾಮವನ್ನ ಎಷ್ಟು ಸುಂದರವಾಗಿ ಹೇಳುತ್ತೆ ನೋಡಿ. ಇದು ಸದಸ್ಯ ರಾಷ್ಟ್ರಗಳ ಜನರ ನಡುವಿನ ಸಂಪರ್ಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯವನ್ನ ಗಟ್ಟಿ ಮಾಡೋ ಗುರಿಯನ್ನ ಕೂಡ ಹೊಂದಿದೆ. ಹಾಗಾದ್ರೆ ನಮ್ಮ ಮುಂದಿರುವ ಕೊನೆಯ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ ಇದು. ಇಡೀ ಜಗತ್ತಿನ ಗಮನ ಇಂಡೋ ಪೆಸಿಫಿಕ್ ಕಡೆಗೆ ತಿರುಗುತ್ತಿರುವ ಈ ಸಮಯದಲ್ಲಿ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾವನ್ನು ಜೋಡಿಸುವ ಈ ಬಿಎಂಎಸ್ಟೆಕ್ ಬಂಗಾಳಕೊಲ್ಲಿ ಪ್ರದೇಶದ ಆರ್ಥಿಕ ಪ್ರಗತಿ ಮತ್ತು ಭದ್ರತೆಯ ಮುಖ್ಯ ಎಂಜಿನಾಗಿ ಬದಲಾಡುತ್ತಾ? ಕೋಟ್ಯಾಂತರ ಜನರ ಭವಿಷ್ಯ ಈ ಪ್ರಶ್ನೆಯ ಉತ್ತರವನ್ನು ಕಾಯುತ್ತಿದೆ.